ಸರ್ ನಾನು ಹೇಳ್ತಾ ಇರೋದು ಬಸವನಗೌಡ ಪಾಟೀಲ್ ಅನ್ನೋರು ನಮ್ದು ವೀರಸ ಲಿಂಗಾಯತ್ ಪಂಚಮಸಾಲಿ ಹಿರಿಯರು ಅವರು ಪಕ್ಷ ಕಟ್ಟೋದ್ರಲ್ಲಿ ಮತ್ತು ಪಕ್ಷದವನ್ನ ಮುಂಚೂಣಿಯಲ್ಲಿ ತೊಗೊಂಡ್ಬರುವಂಥದ್ರಲ್ಲಿ ಅವರು ಒಬ್ಬರು. ಆದರೆ ಅವ್ರ ಚೌಕಟ್ಟನ್ನು ಮೀರಿ ಮಾತಾಡ್ತಾ ಇರೋದ್ರಿಂದ ಭಾಳಷ್ಟು ಮಂದಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಸಹಿತ 2 ವರ್ಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನೀನು ಸುಧಾರಣೆ ಆಗಬೇಕು ಎಲ್ಲರೂ ಭಾಳ ಜನ ನೀವು ಮೀಡಿಯಾದವ್ರು ಕೇಳ್ತಾ ಇದ್ರಿ, ಇಷ್ಟೆಲ್ಲ ಮಾತಾಡಿದ್ರು ಏನ್ರಿ ನಿಮ್ಮ ಹಿರಿಯರು ಮೇಲೆನವ್ರು ಸುಮ್ಮನೆ ಕೂತಿದಾರಲ್ಲ ಅನ್ನುವಂಥದ್ದನ್ನು. ಅವ್ರ ಕಡೆ ಕೆಲವೊಂದು ಪ್ಲಸ್ ಪಾಯಿಂಟ್ ಇದಾವಲ್ಲ. ಇದು ರಾವಣ ಅವನು ಒಳ್ಳೆ ಗುಣಗಳಿಗೇನೆ ಯಾವುದು ಆತ್ಮಲಿಂಗ ಏನು ಆತ್ಮಲಿಂಗ ಕೊಟ್ಟಿದ್ದಲ್ಲ ಪರಮಾತ್ಮ. ಅದು ಒಂದೇ ಕಾರಣಕ್ಕೇ ಸೀತಾಮಾತೆಯನ್ನು ಕದ್ಕೊಂಡು ಹೋಗಿದ್ರ ಸಲಾಗನೆ ಅವು ಮಾಡಿರುವಂತ 100 ಒಳ್ಳೆ ಕಾರ್ಯಗಳೆಲ್ಲ ಹೋಗ್ಬಿಡ್ತು. ಹಂಗೆ ಬಸವನಗೌಡರ ಕಡೆನೂ ಅಷ್ಟು 101 ಕೆಟ್ಟ ಗುಣಗಳಿಲ್ಲ, ಅವನ ಕಡೆನೂ ಒಳ್ಳೆ ಗುಣಗಳದಾವು. ಒಂದು ಗುಣ ಅವ್ರದ್ದು ಇದ್ದದ್ದು ಇಲ್ಲದ್ದು ಎಲ್ಲ ಮನಸ್ಸಿನಾಗ ಏನಿರ್ತೈತೆ ಅವ್ರು ಮಾತಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಮಂದಿ ಕೆಟ್ಟಾಗಿದ್ದಾರೆ. ನಾವು ಸಾಕಷ್ಟು ಸಲ ಹೇಳಿದ್ವಿ, ನಾನು ವೈಯಕ್ತಿಕವಾಗಿ ಹೇಳಿನಿ. ಮೊನ್ನೆ ಮೈಸೂರಾಗ ಒಂದು ಕೈ ಮುಗಿದು ಹೇಳ್ತೀನಿ, ಗೌಡ್ರೆ ದಯವಿಟ್ಟು ಬಾಯಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಕೊಡಿ, ಆರಾಮಿರಿ, ನಿಮ್ಮೊಂದು ಒಳ್ಳೆ ಪರ್ಸನಾಲಿಟಿ ಇದೆ, ಅದನ್ನ ಸಮಾಜದಲ್ಲಿ ಒಬ್ರು ಹಿರಿಯರ್ ನಾವು ಒಪ್ಕೋತಾ ಇದ್ದೀವಿ. ನೋಡ್ರಿ ಇದು ವೈಯಕ್ತಿಕ ಅಲ್ಲ, ಇದು ಒಂದೊಂದು ಕುಟುಂಬದಲ್ಲಿ ಜಗಳ ಬಂದಾಗನೇ ಒಂದೊಂದು ವರ್ಷ ಗಂಟಲೆ ಹೋಗ್ತದೆ. ಸರ್ ಮತ್ತೊಬ್ಬರ ಬಗ್ಗೆ ನಾನು ನನ್ನ ವೈಯಕ್ತಿಕ ಹೇಳತ್ತೀನಿ ಸರ್. ಒಂದೇ ಕುಟುಂಬದಲ್ಲಿ ಜಗಳ ಹತ್ತಿದಾಗ ಅದು ಶಾಂತ ಮಾಡಲಿಕ್ಕೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಹೋಗ್ತದೆ. ಆದ್ರೆ ಇವತ್ತು ಇಷ್ಟು ದೊಡ್ಡದಾಗಿರುವಂತ ಸಮಾಜದಲ್ಲಿ ಒಂದಾಗಬೇಕಂತಂದ್ರೆ 1 ವಾರದಲ್ಲಿ 15 ದಿನದಲ್ಲಿ ಆಗೋದಿಲ್ಲ. ನೋಡ್ರಿ ಮೆಜಾರಿಟಿ ಯಾವ ರೀತಿ ಡಿಸಿಷನ್ ತಗೋತಾರೆ ಅನಿವಾರ್ಯವಾಗಿ ನಾವು ಒಪ್ಕೋಬೇಕಾಗುತ್ತೆ. ನನ್ನ ವೈಯಕ್ತಿಕ ಅದು ನಮ್ದು ಮೀಟಿಂಗ್ದಲ್ಲೆಲ್ಲ ಯಾರು ನಾ ಹೇಳಿದಲ್ಲಿ ಅವರು ಯತ್ನಾಳ್ ಅವರು 100 ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಾಯಿದು ಒಂದೇ ತಪ್ಪು ಕೆಲಸ ಆಗ್ತಾ ಇರುವಂತದ್ದು. ಅವ್ರಿಗೆ ನೀವು ಸ್ವಾಮೀಜಿ ಆದಂಥವ್ರು ಮುರುಗೇಶನ ತಪ್ಪು ಮಾಡಿದಾಗ ನೀವು ಇಮ್ಮಿಡಿಯೇಟ್ ಆಗಿ ಹೇಳ್ತು ಬನ್ನಿ ಸ್ವಾಮೀಜಿ ಅವರ ಹತ್ತೆ ಇದೆ. ನಾನು ಇದಕ್ಕೆ ಹೋಗಿದ್ದೆ ಒಂದ್ಸಲ, ತರಳಬಾಳು ಪೂಜ್ಯದ ಕಡೆ ಒಂದು ಯಾವುದೇ ಕೆಲಸಕ್ಕೆ ಹೋದಾಗ ನೇರವಾಗಿ ದೊಡ್ಡವ್ರಿಗೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಸಿದ್ದೇಶನವ್ರಿಗೆ ನೇರವಾಗಿ ಕುತ್ಕೊಂಡು ನೀವು ಮಾಡೋದು ತಪ್ಪು, ಇದು ಈ ರೀತಿ ಇರಬಾರ್ದು, ನಮ್ಮ ಸಮಾಜದಲ್ಲಿ ಹಿಂಗೆ ಇರಬೇಕು ಅನ್ನುವಂಥದ್ದು ಅವ್ರು ಹೇಳಿದರು. ಅಂದ್ರೆ ಅವ್ರಿಗೆ ಎಷ್ಟು 94 ವರ್ಷ, ಸಿದ್ದೇಶನವ್ರಿಗೆ 75 ವರ್ಷ. ಅಂದ್ರೆ ನೀವು ಹಂಗೆ ಹೇಳಕ್ಕೆ ಶುರು ಮಾಡ್ರಿ ಅಂತ. ಮುರುಗೇಶ್ನವ್ರೆ ಇದನ್ನ ತಪ್ಪು ಮಾಡ್ತಾ ಇದ್ದೀರಿ, ಇದನ್ನ ತಿದ್ಕೊಳ್ಳಿ. ಬಸವನಗೌಡ್ರೆ ಇದನ್ನ ತಪ್ಪಾಗ್ತಾ ಇದೆ, ಮತ್ತೊಬ್ರು ಇಂಥ ತಪ್ಪಾಗ್ತಾ ಇದೆ, ಇದನ್ನ ತಿದ್ಕೊಳ್ಳೋಂತ ಸರ್. ನೋಡ್ರಿ ಡಿವೈಡ್ ಹಾಕೋತ ಹೋಗ್ಬಾರ್ದು. 80 ಲಕ್ಷ ಐತೀವಿ. ಒಂದು ಕೂಡಲ ಸಂಗಮ ಪೀಠ, ಒಂದು ಹರಿಹರ ಪೀಠ, ಮತ್ತೊಂದು ಪೀಠ, ಈಗ 5 ಪೀಠ ಆದರೆ ನಾವು 80 ಲಕ್ಷ ಹೋಗಿ 8 ಲಕ್ಷಕ್ಕೆ ಬರ್ತೀವಿ. ನಮ್ಮೊಳಗ ಜಗಳ ಆಕೈತಿ. ಈ ಬ್ರಿಟಿಷ್ ಪಾಲಿಸಿ ಒಳಗೆ ನಮ್ಗೆ ಜಗಳ ಹಚ್ಚಿ ಒಂದಾಗಲಾರ್ದಂಗೆ ನೋಡುವಂಥದ್ದು ಬೇರೆ ಬೇರೆದವ್ರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ನಾವು ಕಿವಿ ಕೊಡಬಾರ್ದಲ್ಲ. ನಾವು ಯಾವತ್ತೂ ಇಲ್ಲ, ನನ್ನ ಜೋಡಿ ಮಾತಾಡ್ತಾರೆ, ತಾಳ್ಮೆಯಿಂದ ನಾನು ಸುಮ್ಮನೆ ಇದ್ದೆ. ಇವತ್ತು ನಾವು ಒಂದೇ ಜಿಲ್ಲೆದವರು, ಅವರು ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ನಾವು ಶುಗರ್ ಫ್ಯಾಕ್ಟ್ರಿ ಮಾಡಿವಿ. ಇವತ್ತೇನಾದ್ರು ಇದ್ರು ಸಹಿತ ನಾವು ವಿಜಯನ್ ಅವರು ದೂರ ಇದ್ದೀವಿ. ನಾವು ಅವ್ರ ಬಗ್ಗೆ ನಿರ್ಣಯ ಒಂದಿದ್ದೀವಿ. ಬಸವನಗೌಡ ನಾವು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದೆರಡು ಅಡ್ಡಾಡ್ತೀವಿ. ಅಲ್ಲ ಸರ್, ಅವರು ನಮ್ಮ ಪಾರ್ಟಿಯಾಗ ಇದ್ದಂಥವ್ರು ಈಗ 3 ಸಲ ಕರ್ಕೊಂಡ್ ಬಂದಿದ್ದಾರೆ. ನಾವು ನಮ್ಮಲ್ಲಿ ಕೂಡಿಸುವಂತ ರಾಜಕಾರಣ ಇದು, ನಂಬರ್ ಗೇಮ್ ಇದು. ನಾ ಯಾರ ಜೋಡಿ ಕಟೋರ್ ಶಬ್ದಾಗ ಮಾತಾಡಿದ್ರೆ ಇಂಥವ್ರ ಬಗ್ಗೆ ನಿರಾಣಿ ಅವ್ರು ಸರ್ ಒಳ್ಳೆ ಬೆಳವಣಿಗೆ ಇದೇ ಒಂದು ಒಳ್ಳೆ ಬೆಳವಣಿಗೆ ವಾಪಸ್ ಕರ್ಕೊಂಡ ಪ್ರಕ್ರಿಯೆ ಮಾಡ್ತಾರೆ ಸರ್. ನೋಡಿ ನಮ್ಮ ಹಂತದಲ್ಲಿ ಇಲ್ಲ ಇದು, ನಮ್ಮ ಕರ್ನಾಟಕ ರಾಜ್ಯದ ಹಂತದಲ್ಲಿ ಇಲ್ಲ. ಇದು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕಿದು. ಕೆಲವೊಂದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಆದ ನಾ ಹೇಳ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ ಅಂತ. ಅದನ್ನ ನಿರ್ಧಾರ ಮಾಡೋರು ಯಾರು? ನಮ್ಮ ರಾಜ್ಯದವ್ರ ಕೈಲೇ ಇಲ್ಲ ಸರ್. ಎಲ್ಲಾರ ಜೋಡಿ ನಮ್ಗೆ ವೈರತ್ತು ಬೇಡ. ಇವತ್ತು ಕರೆದವ್ರು ಇವತ್ತು ಓಕೆ, ನಂದೇನಿದೆ ಅಲ್ಲ ರೀ. ನನಗೆ ವೈರಿ ಯಾರದಾರ ಹೇಳ್ರಿ? ಯಾರೂ ಇಲ್ಲ. ವೈರಿ ಇಟ್ಕೋಬಾರ್ದು ಜೀವನದಲ್ಲಿ. ನಾವು ಎಷ್ಟು ದಿನ ಅವರಿದ್ದೀವಿ. ರಾಜ್ಯ ಅಭಿವೃದ್ಧಿ ಆಗಬೇಕು, ಸಮಾಜ ಅಭಿವೃದ್ಧಿ ಆಗಬೇಕು. ನಾವೇನಾದ್ರು ಒಂದು ರೋಲ್ ಮಾಡಲ್ ಆಗಬೇಕು ಮತ್ತೊಬ್ಬರಿಗೆ. ನಾವೇ ಜಗಳ ಕೂತ್ರೆ ಹಿಂದೆ ಬರುವಂತ ಎಷ್ಟು ಜಗಳ ಆಡಬಾರ್ದು. ಯಾವ ಅಧ್ಯಕ್ಷ ಕಣ್ಣಿಟ್ಟಿದಾರ? ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ, BY ವಿಜೇಂದ್ರ ಅವರು ಈ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯ ತುಂಬ ಅಡ್ಡಾಡ್ತಾ ಇದ್ದಾರೆ. ಈಗ ಅವರು ಅಧ್ಯಕ್ಷರಾಗಿ 1.5 ವರ್ಷ ಆಗಿದೆ. ಇನ್ನೂ 1.5 ವರ್ಷ ಅವರೇ ಇರ್ತಾರೆ. ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮುಂದಿನ ಪೀಳಿಗೆನೂ ಅವರೇ ಇರ್ತಾರೆ. ಎಲ್ಲಿ
ಅಲ್ಲ ಅವ್ರ ವೈಯಕ್ತಿಕ ಅದು ಬರೋದು ಬಿಡೋದು ಅವ್ರನ್ನ ಕೇಳಿ ನಾನೇನು ಅದಕ್ಕೆ ನೋಡಿ. ಈಗ ನೀವು ಹೇಳಿದ ಪ್ರಶ್ನೆ ಮುಗಿಸ್ತೇನೆ. ವಿಜೇಂದ್ರ ಅವರು ಈಗ 1.5 ವರ್ಷ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ರಾಜಕೀಯ ಸ್ವಲ್ಪ ಅನುಭವದಲ್ಲಿ ಹೇಳ್ಬೇಕಂದ್ರೆ ಅವರೇ ಮುಂದುವರಿತಾರೆ. ಮತ್ತೆ ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ವಿಶ್ವಾಸವನ್ನು ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ 1.5 ವರ್ಷ ಮುಂದೆ ನಮ್ಮದು 3 ವರ್ಷ ಇರೋದು ಅವಧಿ. ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ 3 ವರ್ಷದ ಅವಧಿ ಇರ್ತಾ ಇರೋದ್ರಿಂದ ಈ ಮೂರು ವರ್ಷ ಪೂರ್ತಿ ಮಾಡ್ತಾರೆ. ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಈ 3 ವರ್ಷ ಮಾಡಿದ್ರಿಂದ 2ನೇ ಅವಧಿಗೂ ಅವ್ರಿಗೆ ಪ್ರಮೋಷನ್ ಸಿಗ್ಬೋದು, ಎಕ್ಸ್ಟೆನ್ಷನ್ ಸಿಗ್ಬೋದು. ಥ್ಯಾಂಕ್ ಯು ಸರ್. ಅವರು 14 ಬಣದ ಜೊತೆ ಗುರುತಿಸ್ಕೊಳ್ತಾ ಇದ್ರು ಅಂತ ಹೇಳಿ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ನಮ್ಮ ಬನಾನ ಇಲ್ಲ ಸರ್, ನಾವೆಲ್ಲರೂ ಒಂದೇನೆ. ನೀವು ಹಂಗೆ ಹೇಳ್ತೀರಿ ಸಮಾಜದ ವಿಚಾರವಾಗಿ ಅಡ್ಡು ಮಾಡಿ ದೀಪ ಇಟ್ಟು ನಾನು ವೈಯಕ್ತಿಕ ಹಿಂಗದೆ ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಈಗ ಇಲ್ಲಿ ಬಂದಿರೋದು ನೀವು ಅಂದ್ರೆ ನಾನು ಈಗ ಇದು ಹೇಳ್ತೀನಿ ಸರ್, ನೀವು ಇಲ್ಲಿ ಬಂದಿರೋದು ಒಬ್ಬ ಟ್ರಸ್ಟಿ ಆಗಿ ಬಂದಿರಿ ಸರ್, ಹೌದಾ ಸರ್? ನಿರಾಣಿ ಮುರುಗೇಶ್ ಅವರು ವ್ಯಕ್ತಿಕ ಅಂತ ಟ್ರಸ್ಟಿ ಅಲ್ಲ ನಾನು. ಅಲ್ಲ, ಈಗ ನೀವು ಪಂಚಮಸಾಲಿ ಸಮಾಜ ಜೊತೆ ಮೀಟಿಂಗ್ ಮಾಡಿದ್ರೆ ಮುಖಂಡರು ಈಗ ನೀವು ಆಗಲೇ ಇದೇ ಟ್ರಸ್ಟ್ ತೆಗೆದುಕೊಂಡು ತೀರ್ಮಾನ ಬೇರೆ ಇತ್ತು, ಈಗ ನೀವು ತೆಗೆದುಕೊಂಡು ತೀರ್ಮಾನ ಬೇರೆ ಇದೆ. ಅದನ್ನ ಏನ್ ಹೇಳ್ತೀನಿ ಸರ್, ನೀವು ಒಳ್ಳೆ ಅದ ಪ್ರಶ್ನೆ ಕೇಳ್ತಾ ಇದ್ರಿ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುವಂತ ಮಕ್ಕಳ ಭಾವನೆಗಳು ವಿಚಾರಗಳನ್ನೇ ಬದಲಿ ಇರ್ತದೆ. ನಾವು 80 ಲಕ್ಷ ಜನ ಹೆಂಗ್ ಅವ್ರಂತೆ ನಮ್ದು ಇರ್ತದೆ, ನಮ್ಮಂತೆ ಅವ್ರದ್ದು ಇರ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಮತ್ತಿನ್ನೊಂದು ಭಾಳ ಸ್ಪಷ್ಟವಾಗಿ ದಯವಿಟ್ಟು ನೀವು ಅದನ್ನ ಕ್ಲಿಯರ್ ಮಾಡಬೇಕು. ಪ್ರಬನ್ನ ಹುಣಸಿಕಟ್ಟೆ ಅವರು ಯಾವುದು ನಮ್ಮ ಟ್ರಸ್ಟಿನ ಆಸ್ತಿ ಅಮೌಂಟ್ ಹೊಡೆದಿಲ್ಲ. ಯಾರು ಅದನ್ನ ಮಾಡ್ತಿದ್ರೆ ಅದನ್ನ ದಯವಿಟ್ಟು ಕ್ಲಿಯರ್ ಮಾಡಿ. ನಿಮಗೂ ಕೈ ಮುಗಿತೀನಿ ನಾನು. ಈ ವಯಸ್ಸಲ್ಲಿ ಅವ್ರಿಗೆ ಮನಸ್ಸಿಗೆ ನೋವಾಗುವಂಥದ್ದು ಬೇಡ.